ಏ ಬಾರೆ ಹತ್ರ ಬಾ. ಡಾಕ್ಟ್ರು ಏನೋ ಹೇಳಿದ್ರು ಅಂದ್ರಿ. ಅಯ್ಯಯ್ಯೋ 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 ಎಷ್ಟೊತ್ತಾಯ್ತು ನೀ ಇಲ್ಲಿಗೆ ಬಂದು? ಯಾಕ್ರಿ? ನನ್ನ ಶೀಲಾನೇ ಹಾಳು ಮಾಡ್ಬಿಡ್ತಿದ್ದಿಲ್ಲ ನೀನು. ನಿನ್ನ ಅಯ್ಯೋ ಚಿ ಎಲ್ಲೂ ಓಡೋಗಲ್ಲ. ಏನೋ ಮೋಟು ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಪಕ್ಕದಲ್ಲಿ ಕೇರಳ ಖಾಲಿ ಹೊಡಿತಾ ಇದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕ್ರೌಡ್ ಫುಲ್ಲು. ನಮ್ ಪ್ರೆಸ್ಗೆ ಏನಾರು ಭಾಗ್ಯಲಕ್ಷ್ಮಿ ಕಂಡ್ಬಿಟ್ಬಿಟ್ಲೇನೋ? ತುಂಬಾ ಬಾಸ್, ತುಂಬಾ ತುಂಬಾ ತುಂಬಾ. ಅಲ್ಲೇನ್ ಬಗ್ಗೆ ನೋಡ್ದೆ ನೀನು? ಓಕೆ ಓಕೆ, ಆರ್ಡರ್ ಎಷ್ಟು ತಗೊಳ್ಳಿ? ಒಂದು 5000 ಕೊಡಿ. ಗುರುವಾಯೂರಪ್ಪ, ರೇಟು ಪಕ್ಕದ ಪ್ರೆಸ್ಗಿಂತನೂ ಸ್ವಲ್ಪ ಜಾಸ್ತಿ. ಪರವಾಗಿಲ್ವಾ? ಪರವಾಗಿಲ್ಲ ಬಿಡಿ, ಇಲ್ಲಿ ಕ್ವಾಲಿಟಿ ಅಲ್ಲಿಗಿಂತ ಡಬಲ್ ಡಬಲ್ ಆಗಿದೆಯಲ್ಲ. ಹೌದು ಹೌದು, ನಾವು ಕ್ವಾಲಿಟಿನ ತುಂಬಾ ಮೇಂಟೈನ್ ಮಾಡ್ತೀವಿ. ಬನ್ನಿ ಬನ್ನಿ. ಅಯ್ಯೋ ಏನಾಯ್ತು ಗೋಪಾಲ್? ನಿನ್ನ ಯಾರ ಇಲ್ಲಿ ಬರಕ್ ಹೇಳಿದ್ದು? ಪಕ್ಕದಲ್ಲಿ ಯಾವಾಗ್ಲೂ ಕ್ರೌಡ್ ಇರತ್ತೆ, ಅಲ್ಲಿ ಗ್ಲಾಮರ್ ಇದೆ ಅಂತ ಮೋಟು ಹೇಳ್ದ. ಗ್ಲಾಮರ್ ನಮ್ಮ ಹತ್ರನೂ ಏನ್ ಕಮ್ಮಿ ಇಲ್ಲ ಅಂತ ತೋರ್ಸೋಣ ಅಂತ ಬಂದೆ. ಅಯ್ಯೋ, ಇಂತ ಅವತಾರದಲ್ಲಿ ಇಲ್ಲಿ ಬಂದು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಅಯ್ಯೋ, ಇದು ಕ್ಯಾಶುವಲ್ ವೇರ್ ರೀ, ನಾಚಿಕೆ ಯಾಕೆ? ನಾಚಿಕೆ ಯಾಕೆ? ನೀನ್ ಈ ತರ ಅರ್ಧಂಬರ್ಧೆಲ್ಲ ತೋರಿಸಿ ದುಡ್ಡು ಸಂಪಾದನೆ ಮಾಡಿ ನಾನು ಸಾಕೋದ್ ಬೇಕಾದ್ರೆ ನಡಿ ಮನೆಗೆ. ನಾನು ಹೋಗೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ನಡಿಯ ಮನೆಗೆ. ನಾನು ಹೋಗೋದಿಲ್ಲ. ನನ್ಗೀಗ ಗೊತ್ತಾಗ್ತದೆ ನಾನು ಯಾಕೆ ಆಕ್ಸಿಡೆಂಟ್ ಮಾಡ್ಕೊಂಡೆ ಅಂತ. ಪದೇ ಪದೇ ಹೊಡಿತಾ ಇದ್ರೆ ಯಾವಳಿ ತಾನೇ ಸಂಸಾರ ಮಾಡಕ್ ಮನ್ಸು ಬರುತ್ತೆ? ನನ್ಗೆ ಯಾಕಿದಲ್ಲ? ದಿಸ್ ನಾಟ್ ಮೈ ಓನ್. ಅದು ಆಲ್ರೆಡಿ ಉರಿತಾ ಇದೆ, ಮತ್ತೆ ಹಚ್ಚಕ್ ಹೋಗ್ಬೇಡಿ. ಯಾರು ಇವಳು? ಇವಳು ಯಾರು ಅಂತ ಕೇಳ್ತಾ ಇದ್ದೀನಿ, ಹೇಳೋ ತಾನೆ. ನೋಡು, ನೀನ್ ಅನ್ಕೊಂಡಿರೋ ತರ ಎಲ್ಲ ಏನೂ ಇಲ್ಲ. ನನಗ್ ಗೊತ್ತು, ಇವಳು ನಿಮ್ಮ ಕೀಪ್. ನೀವ್ ಇವಳನ್ನ ಇಟ್ಕೊಂಡಿದ್ದೀರಾ. ಹೊಡೀರಿ. ನನ್ ಗನ್ಮಾನ ಬಂದಿದ್ದು ಕರೆಕ್ಟ್. ಆಕ್ಸಿಡೆಂಟ್ ಆಗಿ 1 ತಿಂಗಳಾದ್ರೂ ನೀನ್ ನನ್ನ ನೋಡಕ್ಕೆ ಹಾಸ್ಪಿಟಲ್ಗೆ ಬರ್ಲಿಲ್ಲ. ಯಾಕೆ? ಮಾತಾಡ್ರಿ. ನಾನ್ ಪೇಷಂಟ್, ನಿಮ್ ಜೊತೆ ನಾನ್ ಮಲಗಬಾರ್ದು ಅಂತ ಡಾಕ್ಟರ್ ನನ್ನ ಹತ್ರ ತಾನೇ ಹೇಳ್ಬೇಕು. ಯಾಕೆ ಹೇಳಲಿಲ್ಲ? ನೀವೇ ಯಾಕೆ ನನ್ನ ದೂರ ಇಡ್ಬೇಕು? ಯಾಕೆ ಅಂದ್ರೆ ನಿಮ್ಗೆ ನನ್ ಮೇಲೆ ಇಷ್ಟ ಇಲ್ಲ. ನಿಮ್ಗೂ ಇವಳಿಗೂ ಇದ್ದ ಕಳ ಸಂಬಂಧ ನನ್ಗೆ ಗೊತ್ತಾಗಿ ನಮ್ಮಿಬ್ರಿಗೂ ಜಗಳ ಆಗಿದೆ. ನೀನ್ ನನ್ನ ಬಾಯಿ ಬಂದಂಗ್ ಬೈದು ಓಡ್ಸಿರ್ತೀರಾ. ಆ ಟೆನ್ಷನ್ ಅಲ್ಲಿ ನಾನ್ ಡ್ರೈವ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಸೂಸೈಡ್ಗೆ ಟ್ರೈ ಮಾಡಿರ್ಬೇಕು. ನಿಮ್ಗೆ ಅವಳ ಮೇಲೆ ಅಷ್ಟೊಂದು ಇಷ್ಟ ಇರೋದಾದ್ರೆ ಯಾಕೆ ನನ್ ಜೊತೆ ಬಲವಂತವಾಗಿ ಸಂಸಾರ ಮಾಡ್ಬೇಕು? ಅವಳನ್ನೇ ಕರ್ಕೊಂಡ್ ಬಂದ್ ನೀವು ಮನೇಲಿ ಇಟ್ಕೊಳ್ಳೋತಾನೆ. ನನ್ಗಿರೋ ಕಾಯಿಲೆನ್ ಬೇಕಾದ್ರೆ ನಾನ್ ಸಹಿಸ್ಕೊಳ್ತೀನಿ, ಆದ್ರೆ ಇದನ್ ಸಹಿಸ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ಲಲಿತಾ, ನಿನ್ ಗಂಡನ ಯಾತಕ್ಕಮ್ಮ ಬೈತಾ ಇದೀಯ? ಇದ್ರಲ್ಲ ಒಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಸಮಸ್ಯೆಗಳು ಬಂದ ಮೇಲೆ ನಿಜಾನ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲಮ್ಮ. ಹೇಳ್ಬಿಡ್ತೀನಿ, ಈ ಹುಡುಗಿ ನಮ್ಮ ಆಸ್ಪತ್ರೆಯಲ್ಲಿರೋ ನರ್ಸು ಕೋಕಿಲ. ನಿನಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಹಳೆ ನೆನಪು ಬರ್ಬೋದು ಅಂತ ನಾನೇ ತಂದಿಟ್ಟೆ ಈ ಫೋಟೋನ. ಪಾಪ ಈ ಗೋಪಾಲ್ಗೆ ಇದೇನು ಗೊತ್ತೇ ಇಲ್ಲ.
ಅವನು ಮುನಿಸ್ಕೊಂಡಿದ್ದಾನೆ. ಸ್ವಲ್ಪ ಸಮಾಧಾನ ಮಾಡು, ಹೋಗು ಹೋಗು. ಹ್ಞೂ ದೇವರೇ, ಆ ನವೆಂಬರ್ 15 ಯಾವತ್ತು ಬರುತ್ತಪ್ಪ? ಸುಮ್ಮನಿರೇ. ಬಾರೆ ಹತ್ರ ಬಾ. ಡಾಕ್ಟ್ರು ಏನೋ ಹೇಳಿದ್ರು ಅಂದ್ರಿ. ಅಯ್ಯಯ್ಯೋ 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 ಅಯ್ಯಯ್ಯೋ, ಎಷ್ಟೊತ್ತಾಯ್ತೆ ನೀ ಇಲ್ಲಿಗೆ ಬಂದು? ಯಾಕ್ರಿ? ನನ್ನ ಶೀಲಾನೆ ಹಾಳು ಮಾಡ್ಬಿಡ್ತಿದ್ದಿಲ್ಲ ನೀನು. ನಿನ್ನ ರೀ ಅಯ್ಯೋ ಛೀ, ಏನ್ ಮಾಡೋದು ಇವಳ? ಏ ಡಾಕ್ಟ್ರೇ! ಇಲ್ಲ, ನಾನು ಬರೋದಿಲ್ಲ. ನೀವು ಹೊರಗೆ ಬರ್ಲಿಲ್ಲ ಅಂದ್ರೆ ನಾನೇ ಒಳಗಡೆ ಬಂದು ನಿಮ್ಮನ್ನ ಕಚ್ಬಿಡ್ತೀನಿ ಇವಾಗ. ಬೇಡ ಬೇಡ ಬೇಡ, ನಾನೇ ಬಂದ್ಬಿಡ್ತೀನಿ. ನೀನು ಅಲ್ಲೇ ನಿಂತ್ಕೊಂಡು ಏನ್ ವಿಷಯ ಹೇಳು. ನಡೀರಿ ನಮ್ಮ ಮನೆಗೆ ಹೋಗೋಣ. ಯಾಕಪ್ಪ? ಯಾಕೆಂದ್ರೆ ಹುಡುಗಿನ ಕರ್ಕೊಂಡ್ಬಂದು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅಲ್ಲ, ಏನಾಯ್ತು? ಆಗೋದೇನು ತಪ್ಪು ನಡೆದೋಯ್ತು. ತಪ್ಪು 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 ನಡೆದೋಯ್ತಾ? ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನಂದು ಹೇಳಲಯ್ಯ, ಅಂದ ಚಂದವ ಇನ್ನಂದ ಚಂದವ ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನಂದು ಹೇಳಲಯ್ಯ ಲಕ್ಷ್ಮಿ. ನೀನ್ ಸುಮ್ಮನೆ ಪ್ರಸು. ತಯ್ಯಾರ ತಯ್ಯ ಏನ್ರಿ ಅದು? ಲಕ್ಷ್ಮಿ ಲಕ್ಷ್ಮಿ, ನಮ್ಮ ಹಾಸ್ಪಿಟಲ್ ಸ್ಟಾಫ್ಗೆಲ್ಲ ಫುಲ್ ಪಾರ್ಟಿ ಅರೇಂಜ್ ಮಾಡ್ಬಿಡು. ಏನ್ರಿ ವಿಶೇಷ? ಪ್ರೆಸ್ಸು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತು. ಪ್ರೆಸ್ ಇಟ್ಟು ಬಹಳ ದಿವಸ ಆಯ್ತಲ್ಲ. ಅಯ್ಯೋ, ಇಟ್ಕೊಂಡು ಬಹಳ ದಿವಸ ಆಗಿತ್ತು, ಆದ್ರೆ ಯೂಸೇ ಮಾಡಿರ್ಲಿಲ್ಲ. ಈಗ ಟೇಕ್ ಆಫ್ ಆಗೋಯ್ತು. ಡಾಕ್ಟ್ರೇ, ಅರ್ಥವಾಯ್ತಪ್ಪ. ನೀವು ತಪ್ಪಾಗಿ ತಿಳ್ಕೊಳ್ಳೋ ತರ ಏನೂ ನಡೆದಿಲ್ಲ. ತಪ್ಪು ಒಂದೇ ಅರ್ಥ ಪ್ರೆಸ್ಸು. ಸುಮ್ಮನೆ ಇರ್ತೀರಾ ನೀವು? ನಾನು ಬೆಳಿಗ್ಗೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವಳನ್ನ ತಪ್ಕೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಪಾಯಿಂಟ್ ಅದೇ. ಆಮೇಲೆ 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 ಏನೂ ನಡೆದಿಲ್ಲ. ನಾನು ಹುಷಾರಾಗ್ಬಿಟ್ಟು ಅವಳನ್ನ ದೂರ ತಳ್ಬಿಟ್ಟು ಬಂದ್ಬಿಟ್ಟೆ. ಏನೆಂದು ಹೇಳಲು ಅಷ್ಟೇನಾ? ಡಾಕ್ಟ್ರೆ,